ಹಲೋ ಅಯ್ಯೋ ಅಯ್ಯಪ್ಪ ಹೋಯ್ ಗಾಯ್ಸ್ ಹಲೋ 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 ಯಾರಾದ್ರೂ ಇದ್ದೀರಾ? ಹಲೋ ಹಲೋ ಯಾರಾದ್ರೂ ಇದ್ದೀರಾ? ಗೈಸ್ ಅಲ್ಲಿ ನೋಡಿ ಗೈಸ್, ಎಲ್ಲ ಮಿಸ್ ಆಗ್ಬಿಡ್ತು. ಎಲ್ಲೋಯ್ತು? ವೆಲ್ಕಮ್ ಬ್ಯಾಕ್ ಟು ಗೋಸ್ಟ್ ವಿಹಾರಿ. ಸೊ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ಇವತ್ತಾದರೆ ನಾನು ನಿನ್ನೆ ನಿಮಗೆ ತೋರಿಸಿದ್ದೆ ಪಾರ್ಟ್ 1ನಲ್ಲಿ ಏನೋ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯೋದು ಪ್ರದೇಶ ಆ್ಯಂಡ್ ಡೇ ಟೈಮಲ್ಲಿ ಕೂಡ ಆ ವಿಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ. ಸೊ ಇವತ್ತು ಆ ವಿಡಿಯೋಗೆ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಗಾಯ್ಸ್ ಏನಂದರೆ ನನಗೆ ಒಂದೇ ಧೈರ್ಯ ನೋಡಿ, ಅಹಂ ಹನುಮಂತೆ ನಮಃ ಅಂದರೆ ನಾನೇ ಆಂಜನೇಯ ಸ್ವಾಮಿ ಅಂದ್ಕೊಂಡು ನಾನು ಹೋಗ್ತಾ ಇರ್ತೀನಿ. ಸೊ ಸುಮಾರು ಜನ ಕೇಳೋ ಕ್ವಶನ್ಗೆ ಏನಂದರೆ ಮನೇಲಿ ಸಪೋರ್ಟ್ ಮಾಡ್ತಾರಾ ಅಂತ. ಬಟ್ ನನಗಾದರೆ ಮನೇಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಇದೆ. ಗಾಯ್ಸ್ ಒಂದೇ ಥಿಂಗ್ ಈಸ್, ನಾವು ಭಯ ಬಿದ್ದುಕೊಂಡು ಒಳಗಡೆ ಹೋದರೆ ಅದು ಇದಾಗಲ್ಲ. ಬಟ್ ನಾವು ಭಯ ಬಿಟ್ಟು ಅದು ಏನು ಮಾಡುತ್ತೆ ಅನ್ನೋ ಒಂದು ಧೈರ್ಯವಾಗಿ ನಾವು ಒಳಗಡೆ ಹೋದರೆ ನಮಗೆ ಎಂಥದ್ದು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ನ ಇದು ಪ್ರಕಾರ. ಆ್ಯಂಡ್ ಗಾಯ್ಸ್ ಸೊ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ, ಸೊ ನನಗೂ ಸಪೋರ್ಟ್ ಸಿಗುತ್ತೆ. ಮೇಯ್ನ್ ಥಿಂಗ್ ಈಸ್ ಗಾಯ್ಸ್, ನಿಮಗೆಲ್ಲ ಈ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ಮೇಲ್ಗಡೆ ಐ ಕಾರ್ಡಲ್ಲಿ, ಇಲ್ಲಾಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ ಪಾರ್ಟ್ 1ನ. ದಯವಿಟ್ಟು ಅದನ್ನು ನೋಡಿ. ಆ್ಯಂಡ್ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ದಯವಿಟ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ನನಗೆ ಗೊತ್ತಿರೋ ಪ್ರಕಾರ ಥ್ರಿಲ್ಲಿಂಗ್ ಆಗೇ ಇರುತ್ತೆ. ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋ ನೋಡಿ. ಪಾರ್ಟ್ 1 ನೋಡಿಬಿಟ್ಟು ಈ ವಿಡಿಯೋ ನೋಡಿ, ಎಲ್ಲ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಸೊ ಆ ಹೆಂಗಸು ತೀರ್ಕೊಂಡು ಇವಾಗ ಪಾರ್ಟ್ 1 ಆ ಕಡೆ ಮನೇಲಿ ಮಾಡಿದ್ದೀನಿ, ಏನೋ ಸೌಂಡ್ಸ್ ಬಂದಿದೆ. ಇವಾಗ ಮೇಯ್ನ್ ಮನೆಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಆ್ಯಕ್ಚುಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆದಿತ್ತು. ಇವಾಗ ಹೋಗ್ತಾ ಇದ್ದೀನಿ, ಏನಾಗುತ್ತೆ ಅಂದ್ಬಿಟ್ಟು ನೋಡೋಣ. ಗೈಸ್ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ವಿಡಿಯೋ ಒಳಗಾದ್ರೆ ಹೋಗೋಣ. ಗಾಯ್ಸ್ ನಾನು ಮಾರ್ಕ್ ಕೊಡ್ತಾಯಿದ್ದೀನಿ ನೋಡಿ. ಗಾಯ್ಸ್ ಅದು ಏನು ಅಂತ ನನಗೆ ಗೊತ್ತಾಗಿರಲಿಲ್ಲ. ಅದೇನು ನಾನು ಏನಾದರೂ ನೋಡ್ತಾ ಇದೆಯಾ, ಇಲ್ಲಾಂದರೆ ಲೈಟಾ, ಯಾರಾದರೂ ಕೂತಿದ್ದೀರಾ ಅಂತ ಗೊತ್ತಾಗಿಲ್ಲ ಗಾಯ್ಸ್. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ತುಂಬ 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 ಧನ್ಯವಾದಗಳು ಗಾಯ್ಸ್. ಒಂದು ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ನೋಡಿ. ಸೊ ನನಗೂ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಯಾಕಂದರೆ ಅರ್ಧ ರಾತ್ರಿಯಲ್ಲಿ ಒಂಟಿಯಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಗೈಸ್. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಟೋಟಲಾಗಿ ಅರ್ಥ ಆಗುತ್ತೆ ಗೈಸ್. ಸೌಂಡ್ ಬರ್ತಾಯಿದೆ. ಗೈಸ್ ಲೊಕೇಶನ್ಗೆ ಆದರೆ ಬಂದ್ಬಿಟ್ಟಿದ್ದೀವಿ.
ಗಾಯ್ಸ್ ಎಷ್ಟು ಕತ್ಲೆ ಇದೆ ಅಂದರೆ ನಾನು ನಿಮಗೆ ಜಸ್ಟ್ ಲೈಟಾಗಿ ತೋರಿಸ್ತೀನಿ ನೋಡಿ. ನೋಡಿ ಸೊ ಗಾಡಿ ಲಾಕ್ ಮಾಡಿಕೊಂಡು ಸೊ ನಾಯಿ ಈಗಲೇ ಹೇಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗಾಯ್ಸ್. ನಾನು ನಿಮ್ಗೆ ಟಾರ್ಚ್ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ EMF ಮೀಟ್ರು. ಸೊ ಯಾವುದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗಲಿ ನೆಗೆಟಿವ್ ಎನರ್ಜೀಸ್ ಆಗಲಿ ಯಾವುದು ಹೊಡ್ಕೊಂಡಿಲ್ಲ ಇನ್ನೂ. ಸೊ ಮುಂದೆ ಹೊಡ್ಕೊಳುತ್ತಾ ಇಲ್ವಾ ಅಂತ ತೋರಿಸ್ತೀನಿ. ಆ್ಯಂಡ್ ಗಾಯ್ಸ್ ಮೇನ್ ಥಿಂಗ್, ನಾನು ನಿಮಗೆ ಈ ಲೊಕೇಶನ್ನ ಡೇ ಟೈಮಲ್ಲಿ ಶೂಟ್ ಮಾಡಿದ್ದೆ. ಓಕೆ, ಸೊ ನಾನು ನಿಮಗೆ ಡೇ ಟೈಮಲ್ಲಿ ಶೂಟ್ ಮಾಡಿದ್ದೆ. ಸೊ ಈಗ ಹೋಗೋಣ. ಗೈಸ್ ಸಿಚುವೇಶನ್ ಹೆಂಗಾಗುತ್ತಂದರೆ, ಈ ನಾಯಿ ಆಳೋ ಇದಕ್ಕೆ ನಮಗೆ ಏನಾದರೂ ಸ್ವಲ್ಪ ಏನಾದರೂ ಸೌಂಡ್ ಆದ್ರೆ ನೋಡಿ ಈ ಥರ ಗಾಬರಿ ಆಗ್ತೀವಿ. ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಎಂಟ್ರಾಗ್ತಾ ಇದ್ದೀನಿ. ಯಾವುದು ತೊಂದರೆ ಇಲ್ಲದೆ ಕಾಪಾಡಪ್ಪ ಹನುಮಂತ. ಅಹಂ ಹನುಮಂತೇ ನಮಃ. ಜೈ. ಸೊ ಗೈಸ್ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಓಕೆ, ಈಗ ಕಾಣಿಸ್ತಾ ಇದೆ ಅನಿಸುತ್ತೆ. ನೋಡಿ ಹೆಂಗಿದೆ ಗೈಸ್. ಈ ಮನೆಗಲ್ಲ ಹೋಗೋದು, ಇನ್ನೂ ಒಳಗಡೆ ಇದೆ. EMF ಮೀಟ್ರಲ್ಲಿ ಇಟ್ಕೊಂಡು ನಾವು ಮರ್ತೋಗ್ಬಿಟ್ಟೆ, ಗಾಡಿಯಲ್ಲಿ ಇಟ್ಬಿಟ್ಟು. ಇಲ್ಲ ಯಾರೋ ಹ್ಞೂ ಅಂದರು. ಇವಾಗ ಹಲೋ, ಯಾರಾದರೂ ಇದ್ದೀರಾ? ಗೈಸ್ ಇದು ಮನೆ ಬ್ಯಾಕ್ ಸೈಡ್ ಹೋಗ್ತಾ ಇರೋದು. ಹಲೋ ಗಾಯ್ಸ್, ಯಾರೋ ಯೋಯ್ ಅಂತಿದ್ದಾರೆ. ಅಹಂ ಹನುಮಂತೇ ನಮಃ. ಇನ್ನು ಯಾವುದು ನೆಗೆಟಿವ್ ಎನರ್ಜೀಸ್ ತೋರಿಸ್ತಾ ಇಲ್ಲ.
ಹಲೋ ಹಲೋ ಜೈ ಶ್ರೀರಾಮ್. ಅಹಂ ಹನುಮಂತೆ ನಮಃ. ಗೈಸ್, ಇದು ಬ್ಯಾಕ್ ಸೈಡು. ಗೈಸ್, ಒಳಗಡೆ ಯಾರೋ ಡೋರ್ ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ಡೋರ್ನ ಹೊಡೆದೆ ಒಂದು 2-3 ಸಲ, ಬಟ್ ನೋ ರೆಸ್ಪಾನ್ಸ್. ಸೊ ಅದಕ್ಕೆ ಈಗ ಮುಂದೆಗಡೆಯಿಂದ ಹೋಗೋಣ ಅಂತ ಯೋಚನೆ ಮಾಡಿ ಒಳಗಡೆಯಿಂದ ಲಾಕ್ ಮಾಡಿದ್ದಾರೆ. ಮುಂದೆ ಒಂದು ನೋಡ್ತಾ ಇರಿ ಏನು ಆಗುತ್ತೆ ಅಂತ. ನೋಡೋಣ ಒಳಗಡೆ ಏನಾದರೂ ಇದೆಯಾ ಇಲ್ವಾ ಅಂತ. ಗೈಸ್, ಅಲ್ಲಿ ಡೋರ್ ಲಾಕ್ ಮಾಡಿದರು. ಇವಾಗ ನಾವು ಮುಂದೆಗಡೆಯಿಂದ ಹೋಗೋಣ, ನೋಡೋಣ ಅದು ಯಾರಿದ್ದಾರೆ ಏನು ಎತ್ತ ಅಂತ. ರಾತ್ರಿ ಹೊತ್ತು ಒಂಟಿಯಾಗಿ ಗೊತ್ತಾಗುತ್ತೆ ಗೈಸ್. ಯಾರಾದರೂ ಇದ್ದಾರಾ? ಗೈಸ್, ಇದನ್ನು ಯಾರೋ ಯೂಸ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಸೊ ಗೈಸ್, ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ದಾರೆ, ಏನಕ್ಕೆ ಯೂಸ್ ಮಾಡ್ತಾಯಿದ್ದಾರೆ ಅಂತ ಒಂದೂ ಗೊತ್ತಾಗ್ತಿಲ್ಲ. ಆದರೂ ನೋಡೋಣ ಒಳಗಡೆ ಏನಾದರೂ ಕ್ಲೂ ಸಿಗುತ್ತೆ. ಯಾಕಂದರೆ ಇದು ಗೇಟ್ ಲಾಕ್ ಮಾಡ್ತಿದ್ದಾರೆ, ಹಿಂದೆಗಡೆಯಿಂದನೂ ಲಾಕ್ ಮಾಡಿದರು, ಯಾರು ಅಂತ ಗೊತ್ತಾಗ್ತಿಲ್ಲ. ಯಾರು ಲಾಕ್ ಮಾಡ್ತಿದ್ದಾರೆ? ಹಲೋ, ಹಲೋ, ಗಾಯ್ಸ್, ಈ ಮನೇಲಿ ಏನೋ ನಡೀತಾ ಇದೆ, ಬಟ್ ಏನು ಅಂತ ಅರ್ಥ ಆಗ್ತಾಯಿಲ್ಲ. ಅದು ಯಾವ ಟೈಮಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತಾಯಿಲ್ಲ.
ಹಲೋ ಹಲೋ ಗೈಸ್, ಈ ಡೋರ್ ತೆರೆದ ತಕ್ಷಣ ಆಕಾರ ನೋಡಿ ನಾನು ಹತ್ರ ಏನೋ ಇದೆ ಅಂತ ಶಾಕ್ ಆಗ್ಬಿಟ್ಟೆ ಗೈಸ್. ಸೊ ಗೈಸ್, ಡೋರ್ ಆದರೆ ಓಪನ್ ಮಾಡಿಬಿಟ್ಟಿದ್ದೀನಿ. ಇನ್ನು ನಾವು ಮುಂದಕ್ಕೆ ಹೋಗಬೇಕು. ಹಲೋ ಹಲೋ ಯಾರಾದರೂ ಇದ್ದೀರಾ? ಹಲೋ ಹಲೋ ಸರ್, ಮೇಡಮ್, ಗೈಸ್, ಗೈಸ್, ಇವಾಗ ಡೋರ್ ಮುಚ್ಕೊಂತ ನೋಡಿದ್ರಾ? ಹಲೋ ಯಾರಾದರೂ ಇದ್ದೀರಾ? ನಿಮಗೆಂತ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಗೈಸ್, ಇಲ್ಲಿ ನಿಜವಾಗ್ಲೂ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆದಿದೆ ಗೈಸ್. ಯಾಕಂದರೆ ನಾನು ತೆಲುಗಲ್ಲಿ ನೋಡಿದಾಗ ಹಲೋ ಹಲೋ ಯಾರಾದರೂ ಇದ್ದೀರಾ? ಹಲೋ
ಯಾರಾದಿದ್ರೆ ಡೋರ್ ಒಂದ್ಸಲಿ ಸಿಗ್ನಲ್ ಕೊಡಿ. ಹಲೋ ಗೈಸ್, ಗಾಯ್ಸ್ ಈ ಡೋರ್ ನೋಡಿದ್ರ ಗಾಯ್ಸ್, ಏನೋ ಸೌಂಡ್ ಬರ್ತಾಯಿದೆ. ಹಲೋ ಗಾಯ್ಸ್, ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ? ದಯವಿಟ್ಟು ನಿಮ್ಗೆ ಎಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ನನಗೆಂಥ ತೊಂದರೆ ಅಂತೂ ಮಾಡೋಕ್ಕೆ ಬರಬೇಡಿ. ಹಲೋ, ಅಯ್ಯೋ ಯಪ್ಪ ಯಪ್ಪ, ಹಲೋ ಬೆವರ್ಲಿ ಹಿಡಿದೋಯ್ತು. ಬೆವರ್ಲಿ ಗಾಯ್ಸ್, ಗಂಟ್ಲೆಲ್ಲ ಒಣಗೋಯ್ತು ಗಾಯ್ಸ್. ಯಾರಪ್ಪ ಅದು? ಹಲೋ ಹಲೋ ಯಪ್ಪ ಗಾಯ್ಸ್, ಇಂಥ ನೆಗೆಟಿವ್ ಎನರ್ಜೀಸ್ಗೆ ಹಲೋ ಗಾಯ್ಸ್, ಎಷ್ಟು ಹೊಡ್ಕೊಳ್ತಾ ಇದೆ ನೋಡಿ. ಹಲೋ ಗಾಯ್ಸ್, ಯಾರು ಆಳ್ತಾ ಇದ್ದಾರೆ ಗಾಯ್ಸ್. ಗಾಯ್ಸ್, ಯಾರು ಆಳ್ತಾ ಇದ್ದಾರೆ ಗಾಯ್ಸ್. ಹಲೋ ಯಾರಾದರೂ ಇದ್ದೀರಾ?
ಗಾಯ್ಸ್ ಇಷ್ಟೊತ್ತು ಯಾರೋ ಹೂವು ಅಂತ ಹತ್ರು ಗಾಯ್ಸ್ ನನ್ನ ಚಳಿ ಆಗ್ತಾಯಿದೆ, ಬೆವ್ರು ನೀರು ಕಿತ್ಕೊಂಬಂದ್ಬಿಟ್ಟಿದೆ ಗಾಯ್ಸ್ ನನಗೆ. ಇಷ್ಟು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು ನಾನು ನಿಜವಾಗ್ಲೂ ಅಂದ್ಕೊಂಡೇ ಇಲ್ಲ ಗಾಯ್ಸ್ ಇವತ್ತು ಇಷ್ಟು ನೋಡಬೇಕಾಗುತ್ತೆ ಅಂತ. ಬಟ್ ಅದು ಏನು ಅಂತ ಕಾಣಿಸ್ಕೊಂಡ್ಬಿಟ್ರೆ ಹೋಗ್ಬಿಡಿದೆ ಗಾಯ್ಸ್. ಹಲೋ, ಯಾರಾದರೂ ಇದ್ದೀರಾ? ಅಮ್ಮ ಗಂಟ್ಲು ಒಣಗೋಯ್ತು ಗಾಯ್ಸ್. ಯಾರಾದರೂ ಇದ್ದೀರಾ? ಹಲೋ, 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 ಗಾಯ್ಸ್ ಏನೋ ಸೌಂಡ್ಸು ಗಾಯ್ಸ್, ನೀರು ಹಿಡಿದೋಯ್ತು ಗಾಯ್ಸ್, ನನಗೆ ನೀರು ಹಿಡಿದೋಯ್ತು ಗಾಯ್ಸ್. ನನಗೆ ಎಲ್ಲಿಂದ ಕಚ್ತಾ ಇದ್ದೀವಿ, ಎಲ್ಲಿಂದ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ಗಾಯ್ಸ್ ನನಗೆ. ಹಿಂದೆಗಡೆ ಹುಣ್ಸೆಹಣ್ಣು ಮರ ಇದೆ. ಹಲೋ, ನಿಮ್ಗೆಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ? ದಯವಿಟ್ಟು ಎಂಥದ್ದು ತ್ರಾಸು ಕೊಡಬೇಡಿ. ಹಲೋ, ಗಾಯ್ಸ್ ಏನೋ ಅಂತಿದೆ ಗಾಯ್ಸ್. ನಾನಿಲ್ಲಿ ಬಂದಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ? ನೀವೇನಾದರೂ ಇದ್ದರೆ ನಿಜವಾಗ್ಲೂ ಒಂದ್ಸಲಿ ಸಿಗ್ನಲ್ ಕೊಡಿ. ನಿಮ್ಗೆಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಿದ್ಯಾ? ಇಲ್ಲ ನೀವು ನನ್ನನ್ನು ನೋಡ್ತಿದ್ದೀರಾ? ಗಾಯ್ಸ್, ಓ ಶಿಟ್ ಗಾಯ್ಸ್, ಇಲ್ಲಿರೋ ಡೇಂಜರ್ ಗಾಯ್ಸ್. ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್, ಅಲ್ಲಿ ನೋಡಿ ಗಾಯ್ಸ್, ಏನೋ ಬ್ಲೂ ಕಲರಲ್ಲಿದೆ. ಹಲೋ,
ಶಿಟ್ ಗಾಯ್ಸ್, ಇಲ್ಲಿರೋಕ್ಕಿಂತ ಓಡೋದು ಮೇಲೆಗೆ. ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್, ಛೇ ಇಲ್ಲ ಮಿಸ್ ಆಗ್ಬಿಡ್ತು. ಎಲ್ಲೋಯ್ತು? ಎಲ್ಲೋಯ್ತು ಗೈಸ್? ಬ್ಲೂ ಕಲರಲ್ಲಿ ಏನೋ ನಿಂತ್ಕೊಂಡು, ಅಂದರೆ ಏನೋ ಹಿಡ್ಕೊಂಡು, ಮಾತು ಕೂಡ ಬರ್ತಾಯಿಲ್ಲ, ಏನೋ ಹಿಡ್ಕೊಂಡು ಜೋಕಾಲ ಆಡ್ತಾ ಇದ್ದಂಗೆ ಇತ್ತು ಗೈಸ್. ಇವಾಗೆಲ್ಲ ಅಲ್ಲಿ ಅಹಂ ಹನುಮಂತೇ ನಮಃ, ಅಹಂ ಹನುಮಂತೇ ನಮಃ. ನಾನಂತೂ ನಿಮಗೆ ಎಂಥ ತೊಂದರೆ ಅಂತೂ ಮಾಡಿಲ್ಲ, ನನ್ನಿಂದ ಬರೋಕ್ಕೆ ಹೋಗ್ಬೇಡಿ. ಗೈಸ್ ಯಪ್ಪ, ಇದು ಧೂಳು ಮುಳ್ಳು ಎಷ್ಟು ಒಳಗಡೆ ಬಂದ್ಬಿಟ್ಟಿದ್ದೀನಿ. ಮೇನ್ ಇದಕ್ಕೆ ಬಂದೆ ನಾನು. ನಾನು ನಿಮ್ಮ ಹತ್ರಕ್ಕೆ ಬರಲ್ಲ ಇನ್ನು, ದಯವಿಟ್ಟು ನನ್ನ ಫಾಲೋ ಮಾಡಬೇಡಿ. ಗಾಯ್ಸ್, ನನಗಾಗಿದ್ದು ಭಯ ಅಲ್ಲ, ಅಲ್ಲಿ ನೆಗೆಟಿವ್ ಎನರ್ಜಿ ಓಡಾಡ್ತಾ ಇದ್ದರೆ ಉಸಿರಾಡೋಕ್ಕಾಗಲ್ಲ ಗಾಯ್ಸ್. ಚಳಿಯಾಗಿರುತ್ತೆ, ಉಸಿರಾಡೋಕ್ಕಾಗಲ್ಲ, ಗಂಟ್ಲೆಲ್ಲ ಒಣಗೋದಂಗೆ ಆಗುತ್ತೆ. ಸೊ ಅದಕ್ಕೆ ಅಲ್ಲಿ ಇರೋಕ್ಕಾಗದೆ ನನ್ನ ಸುತ್ತಮುತ್ತನೇ ಎಲ್ಲೋ ಇದೆ ಅಂದಂಗೆ ಆಯಿತು. ಸುತ್ತಮುತ್ತ ಎಲ್ಲೋ ಇದ್ದಂಗಿದೆ ಅಂತ ನನಗೆ ಅನಿಸ್ತಾಯಿತ್ತು, ಯಾಕಂದರೆ ಉಸಿರಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಓಡಿ ಬಂದ್ಬಿಟ್ಟೆ. ಸೊ ನೆಕ್ಸ್ಟು ಟೀಮ್ ಜೊತೆ ಮಾಡೋಣ ಅಂದರೆ ಟೀಮೆಲ್ಲ ಬ್ಯಾಂಗ್ಳೂರಲ್ಲಿದ್ದಾರೆ, ನಾನು ಔಟ್ ಆಫ್ ಬಳ್ಳಾರಿ. ಸೊ ನೋಡೋಣ ನೆಕ್ಸ್ಟ್ ಟೈಮು. ಇನ್ನು ಗಾಯ್ಸ್ ಡೋರ್ ಬಡ್ಕೊತಾ ಇದೆ ಗಾಯ್ಸ್. ನಿಮ್ಗೆ ಸೌಂಡ್ ರೆಕಾರ್ಡ್ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಡನ್ ಡೋರ್ ಹೆಂಗೆ ಹೊಡ್ಕೊತಿದೆ ಗಾಯ್ಸ್. ಸೊ ಗಾಯ್ಸ್ ಯಾಕೋ ಡೇಂಜರ್ ಆಗಿದೆ ಇಲ್ಲಿರೋದು. ಮುಂದೆ ಹೋಗೋಣ ಗಾಯ್ಸ್, ಇಲ್ಲಿರೋದು ಬೇಡ, ಮುಂದೆ ಹೋಗ್ಬಿಟ್ಟು ಮಾತಾಡೋಣ. ಹಲೋ, ಯಾರೋ ಹತ್ತಂಗಾಯ್ತು. ಹಲೋ, ಅಹಂ ಹನುಮತೇ ನಮಃ, ಆಂಜನೇಯ ಸ್ವಾಮಿ. ಹಲೋ, ಯಾರಾದರೂ ಇದ್ದೀರಾ?
ಯಾರಾದರೂ ಇದ್ದೀರಾ ಗೈಸ್? ಇಷ್ಟು ನೆಗೆಟಿವ್ ಎನರ್ಜಿ ಹೊಡ್ಕೊತಾ ಇದೆ. ಕರೆಂಟ್ ಪೋಲಿಂದ ಏನಾದರೂ ಹೊಡ್ಕೊತಾ ಇದೆಯಾ? ಯಾಕಂದರೆ ಇದು ಕರೆಂಟು ಕೂಡ ಒಂದೊಂದ್ಸಲಿ ಹೊಡ್ಕೊಳ್ಳುತ್ತೆ. ಇದು ಟಾರ್ಚ್ ಜಾಸ್ತಿ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಫುಲ್ಲು ನೆಗೆಟಿವ್ ಎನರ್ಜಿ ಇದೆ. ಗಾಯ್ಸ್ ಇಲ್ಲೆಲ್ಲ ನೆಗೆಟಿವ್ ಎನರ್ಜೀಸ್ ಇರೋ ಏರಿಯಾ ಇದೆಲ್ಲ. ನೆಕ್ಸ್ಟು ಪರ್ಮಿಷನ್ ತೊಗೊಂಡು ಈ ಆಫೀಸ್ ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಏನಾಗುತ್ತೋ ನೋಡೋಣ. ಸೊ ಗೈಸ್, ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ. ಆ್ಯಂಡ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ನಾನು ಮನೆಗೆ ಹೋಗ್ಬಿಡ್ತೀನಿ. ಯಾಕಂದರೆ ತುಂಬ ದೂರ ಹೋಗಬೇಕು. ಆಲ್ಮೋಸ್ಟ್ ಟೈಮು ನನಗೆ ಗೊತ್ತಿರೋ ಪ್ರಕಾರ ಈ ಇದಕ್ಕೆ 12:30 ಮೇಲೇ ಆಗಿದೆ. ಸೊ ಗೈಸ್, ನಾನೇನು ಹೇಳ್ಕೊಳಕ್ಕೂ ಆಗಲ್ಲ. ಇವಾಗ ನಾನು ಏನಾದರೆ ವೀಡಿಯೋ ಮಾಡಿದ್ದೀನೋ, ನಾನು ಏನೋ ಕನಸಲ್ಲಿದ್ದೀನೇನೋ ಅನ್ನೋ ಭ್ರಮೆಯಲ್ಲಿ ಮಾಡಿದ್ದೀನಿ ಅನಿಸುತ್ತೆ ಅಂತ ನನ್ನ ಫೀಲ್ ಆಗ್ತಾಯಿದೆ. ಸೊ ಎಲ್ಲಿಂದ ಬಂದ್ಬಿಡ್ತು ಅಂತ ಸ್ವಲ್ಪ ಭಯ ಅಷ್ಟೇ. ಗೈಸ್, ನಾನು ನಿಮಗೆ ಕೇಳ್ಕೊಳ್ಳೋದೊಂದೇ, ಗೈಸ್ ಲೈಕ್ ಮಾಡಿ ವಿಡಿಯೋ ನೋಡಿ. ಸೊ ನಾನು ಕಷ್ಟಪಡೋದು ಒಂದು ಆಸೆ ಇದೆ, ಆ ಆಸೆನ ರಿವೈಲ್ ಮಾಡ್ತೀನಿ. ಸೊ ಆದಷ್ಟು ಬೇಗ ತಮಗೂ ಒಳ್ಳೆಯದಾಗಲಿ. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗೈಸ್, ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇರ್ತೀನಿ ಗೈಸ್. ಬಾಯ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿರಿ, ಎಲ್ಲಂದರೆ ಅಲ್ಲಿ ಹೋಗಬೇಡಿ. ಬಾಯ್, ಜೈ ಶ್ರೀರಾಮ್.